ಆತ್ಮೀಯ ವಿದ್ಯಾರ್ಥಿಗಳೇ, ಚೇತನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ. ಹಿಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡೋದು ಪ್ರಾಡಕ್ಟ್ ಮೆಥಡಲ್ಲಿ ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಆವರೇಜ್ ಪೀರಿಯಡ್ ಮೆಥಡಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ಪ್ರಾಬ್ಲಮ್ ಕೂಡ ನಿಮಗೆ 6 ಮಾರ್ಕ್ಸ್ಗೆ ಕೇಳುವ ಸಾಧ್ಯತೆ ಇದೆ. ಹಾಗಾಗಿ ವಿಡಿಯೋವನ್ನು ನೋಡಿ ಮತ್ತೆ ನಮ್ಮ ಹಿಂದಿನ ವಿಡಿಯೋಗಳನ್ನು ಸಹ ನೋಡಿ. ಯಾಕಂದರೆ ಮುಂದಿನ ವಿಡಿಯೋಗಳಿಗೆ ಹಿಂದಿನ ವಿಡಿಯೋದ ಲಿಂಕ್ ಇರುತ್ತೆ ಅಕೌಂಟೆನ್ಸಿ ಅಂದರೆ. ಹಾಗೇನೆ ನೀವು ಯಾವುದಾದ್ರೂ ಒಂದು ವಿಡಿಯೋವನ್ನು ಮಿಸ್ ಮಾಡಿದ್ರೆ ಮುಂದಿನ ವಿಡಿಯೋದ ಲಿಂಕ್ ತಪ್ಪಾಗುತ್ತೆ. ಹಾಗಾಗಿ ಹಿಂದಿನ ವಿಡಿಯೋಗಳನ್ನು ಸಹ ತಪ್ಪದೆ ನೋಡಿ. ಬನ್ನಿ ನೋಡೋಣ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಆವರೇಜ್ ಪೀರಿಯಡ್ ಮೆಥಡ್ ಹೇಗೆ ಮಾಡೋದು ಅಂತ. ಪ್ರಾಬ್ಲಮ್ ನೋಡಿ. ಪ್ರಾಬ್ಲಮ್ ಹೀಗಿದೆ: ಎ ಅಂಡ್ ಬಿ ಆರ್ ಪಾರ್ಟ್ನರ್ಸ್ ಇನ್ ಎ ಫಾರ್ಮ್ sharing profits and losses in the ratio of 3:2. A withdrew rupees 1000 at the beginning of every month and B withdrew rupees 2000 at the end of each month. Calculate interest on drawings of A and B at 10% per annum for the year ending 31st/2025 ಅಂಡರ್ ಆವರೇಜ್ ಪೀರಿಯಡ್ ಮೆಥಡ್. ನೋಡಿ, ಇಲ್ಲಿ ಪ್ರಾಬ್ಲಮ್ ತುಂಬಾ ಈಸಿ ಆಗಿದೆ. ಇಬ್ರು ಪಾರ್ಟ್ನರ್ಸ್ ಇದ್ರೆ ಎ ಮತ್ತೆ ಬಿ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಈ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಕಾಗಲ್ಲ. ಇಲ್ಲಿ ಎ ಅನ್ನೋ ಪಾರ್ಟ್ನರ್ ಏನ್ ಮಾಡಿದ್ದಾನೆ, 1000 ರೂಪಾಯಿಯನ್ನ ವಿಡ್ರಾ ಮಾಡಿದ್ದಾನೆ. ಇಲ್ಲಿ ಯಾವ ಡೇಟ್ ಅಲ್ಲಿ ವಿಡ್ರಾ ಮಾಡಿದ್ದಾನೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 1000ವನ್ನ ಬಿಗಿನಿಂಗ್ ಆಫ್ ಎವ್ರಿ ಮಂತ್, ಪ್ರತಿ ತಿಂಗಳ ಸ್ಟಾರ್ಟಿಂಗ್ ಡೇಟ್ ಅಲ್ಲಿ ವಿಡ್ರಾ ಮಾಡಿದ್ದಾನೆ. ಬಿ ಯಾವಾಗ ವಿಡ್ರಾ ಮಾಡಿದ್ದಾನೆ, 2000 ರೂಪಾಯಿ ವಿಡ್ರಾ ಮಾಡಿದ್ದಾನೆ. ಎಂಡ್ ಆಫ್ ಈಚ್ ಮಂತ್, ಪ್ರತಿ ತಿಂಗಳ ಕೊನೆಯಲ್ಲಿ ವಿಡ್ರಾ ಮಾಡಿದ್ದಾನೆ. ಸೊ ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಇಬ್ಬರದ್ದು ಕ್ಯಾಲ್ಕುಲೇಟ್ ಮಾಡಬೇಕು. ಎ ಮತ್ತೆ ಬಿದು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ 10%. ಇಲ್ಲಿ ಯಾವ ಮೆಥಡ್ ಕೇಳಿದರೆ, ಆವರೇಜ್ ಪೀರಿಯಡ್ ಮೆಥಡ್ ಕೇಳಿದ್ದಾರೆ. ಸೊ ಇಲ್ಲಿ ಆವರೇಜ್ ಪೀರಿಯಡ್ ಮೆಥಡ್ ಕೇಳಿದ್ರೆ ನಿಮಗೆ ಇಬ್ಬರು ಪಾರ್ಟ್ನರ್ಸ್ದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ಬನ್ನಿ ನೋಡೋಣ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಅಂತ. ನೋಡಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆವರೇಜ್ ಪೀರಿಯಡ್ ಮೆಥಡ್ ಅಲ್ಲಿ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಆ ಫಾರ್ಮುಲಾ ಏನು ಅಂತ ನೋಡೋಣ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು 1/12 ಇಂಟು ಆವರೇಜ್ ಪೀರಿಯಡ್. ಪ್ರಾಡಕ್ಟ್ ಮೆಥಡ್ ಅಲ್ಲಾದ್ರೆ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12 ಬರುತ್ತೆ. ಆದರೆ ಇದು ಆವರೇಜ್ ಪೀರಿಯಡ್ ಮೆಥಡ್ ಆಗಿರೋದ್ರಿಂದ ಟೋಟಲ್ ಪ್ರಾಡಕ್ಟ್ ಬರೋದಿಲ್ಲ, ಟೋಟಲ್ ಡ್ರಾಯಿಂಗ್ಸ್ ಅನ್ನ ತಗೋಬೇಕು. ಫಾರ್ಮುಲಾ ಬಗ್ಗೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಲ್ಲಿ ಆವರೇಜ್ ಪೀರಿಯಡ್ ಅಂದ್ರೆ average period is equal to longest outstanding month plus shortest outstanding month divided by 2. ಇದು ನೆನಪಿರಲಿ. ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂದ್ರೆ ಮೊದಲನೆಯ ಡ್ರಾಯಿಂಗ್ ಆಗಿ ಉಳಿದಿರುವ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್, ಉಳಿದಿರುವ ತಿಂಗಳುಗಳು. ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂದ್ರೆ ಕೊನೆಯ ಡ್ರಾಯಿಂಗ್ ಆಗಿ ಉಳಿದಿರುವ ತಿಂಗಳುಗಳು. ಇದು ನೆನಪಲ್ಲಿರಲಿ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಸೊ ಆವರೇಜ್ ಪೀರಿಯಡ್ನ ಇನ್ನು ಸಿಂಪಲ್ ಆಗಿ ನೋಡೋಣ. ಈಗ ಮೊದಲನೇ ಪಾರ್ಟ್ನರ್ ಏದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, ಎ ಪಾರ್ಟ್ನರ್ ಯಾವ ಯಾವ ಡೇಟ್ ಅಲ್ಲಿ ಅಮೌಂಟ್ ಅನ್ನ ಡ್ರಾ ಮಾಡಿದ್ದಾನೆ ಅಂತ ಇಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ವರ್ಷದಲ್ಲಿ 12 ತಿಂಗಳು ಏಪ್ರಿಲ್ ಇಂದ ಮಾರ್ಚ್ ವರೆಗೂ ಇರುತ್ತೆ. ಏಪ್ರಿಲ್ ಇಂದ ಮಾರ್ಚ್ ವರೆಗೂ ಇರುತ್ತೆ 12 ತಿಂಗಳುಗಳು. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎ ಯಾವ ಡೇಟ್ ಅಲ್ಲಿ ವಿಡ್ರಾ ಮಾಡಿದ್ದಾನೆ, ಪ್ರತಿ ತಿಂಗಳ ಸ್ಟಾರ್ಟಿಂಗ್ ಡೇಟ್ ಅಲ್ಲಿ ವಿಡ್ರಾ ಮಾಡಿದ್ದಾನೆ. ಹಾಗಾದ್ರೆ ಮೊದಲನೆಯ ತಿಂಗಳು ಯಾವುದು, ಏಪ್ರಿಲ್. ಏಪ್ರಿಲ್ 1ನೇ ತಾರೀಕು ಡ್ರಾ ಮಾಡಿರ್ತಾನೆ. ಹೀಗೆ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಮಾರ್ಚ್ ವರೆಗೂ 1ನೇ ತಾರೀಕು ಪ್ರತಿ ತಿಂಗಳು ಡ್ರಾ ಮಾಡ್ಕೊಂಡು ಹೋಗಿರ್ತಾನೆ. ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್. ಮೊದಲನೇ ಡ್ರಾಯಿಂಗ್ ಡೇಟ್ ಬೇಕು. ಕಡೆಯದಾಗಿ ಯಾವ ಡೇಟ್ ಅಲ್ಲಿ ಡ್ರಾ ಮಾಡಿರ್ತಾನೆ, ಮಾರ್ಚ್ ಅಲ್ಲಿ ಡ್ರಾ ಮಾಡಿರ್ತಾನೆ. ಯಾವ ಡೇಟು, ಮಾರ್ಚ್ 1ನೇ ತಾರೀಕು ಡ್ರಾ ಮಾಡಿರ್ತಾನೆ. ಇದು ಎರಡು ಇನ್ಫಾರ್ಮೇಶನ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಆವರೇಜ್ ಪೀರಿಯಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಈಗ ಎ ಒಂದು ವರ್ಷದಲ್ಲಿ ಎಷ್ಟು ಅಮೌಂಟ್ ಅನ್ನು ಡ್ರಾ ಮಾಡಿದ್ದಾನೆ ನೋಡಿ. ಪ್ರತಿ ತಿಂಗಳು 1000 ಡ್ರಾ ಮಾಡಿದ್ದಾನೆ. ವರ್ಷಕ್ಕೆ 12 ತಿಂಗಳುಗಳು ಇರುತ್ತೆ. ನಾವು 12 ತಿಂಗಳನ್ನ ನಾವು ಟೋಟಲ್ ಮಾಡ್ಕೊಂಡ್ರೆ ಟೋಟಲ್ ಡ್ರಾಯಿಂಗ್ಸ್ ಏನಾಗುತ್ತೆ, 12,000 ಆಗುತ್ತೆ. ಈ ಮಾಹಿತಿ ನಿಮ್ಗೆ ನೆನಪಲ್ಲಿರ್ಲಿ. ಈಗ ಕೊಟ್ಟಿರೋ ಇನ್ಫಾರ್ಮೇಶನ್ನ ಫಾರ್ಮುಲಾಗೆ ಅಪ್ಲೈ ಮಾಡೋಣ. ಸೊ ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಟೋಟಲ್ ಡ್ರಾಯಿಂಗ್ಸ್ ಆಗಲೇ ಕ್ಯಾಲ್ಕುಲೇಟ್ ಮಾಡಿದೆ. ಪ್ರತಿ ತಿಂಗಳು 1000 ಅಂದ್ರೆ ಒಂದು ವರ್ಷಕ್ಕೆ 12 ತಿಂಗಳು 12,000 ಡ್ರಾ ಮಾಡಿದ್ದೇನೆ. ಟೋಟಲ್ ಡ್ರಾಯಿಂಗ್ಸ್ ಆಯ್ತು. ರೇಟ್ ಆಫ್ ಇಂಟ್ರೆಸ್ಟ್ ನೋಡಿ, ಇಲ್ಲೇ ಕೊಟ್ಟಿದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು, 10%. 10% ಅನ್ನ ಬರಿತೀನಿ. 10/100 ಇಂಟು 1/12 ಸ್ಟ್ಯಾಂಡರ್ಡ್ ಹಾಗೆ ಬರ್ಕೊಳ್ಳೋದು.
ಆವರೇಜ್ ಪೀರಿಯಡ್. ಸ್ಟೂಡೆಂಟ್ಸು ಮಿಸ್ಟೇಕ್ ಮಾಡೋದು ಈ ಆವರೇಜ್ ಪೀರಿಯಡ್ ಅಲ್ಲೇ. ನೋಡಿ ಆವರೇಜ್ ಪೀರಿಯಡ್ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಪ್ಲಸ್ ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಡಿವೈಡೆಡ್ ಬೈ 2. ಈಗ ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂದ್ರೆ ಮೊದಲನೇ ಡ್ರಾಯಿಂಗ್ ಆದ್ಮೇಲೆ ಎಷ್ಟು ತಿಂಗಳು ಉಳಿದಿರುತ್ತೆ ಅದನ್ನ ನೋಡ್ಬೇಕಾಗುತ್ತೆ. ಇಲ್ಲಿ ಮೊದಲನೇ ಡ್ರಾಯಿಂಗ್ ಯಾವಾಗ ಆಗಿದೆ, 1st April 2024. 1st April 2024 ಇಂದ 31st March 2025ಗೆ ಎಷ್ಟು ಮಂತ್ ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ 1ನೇ ತಾರೀಕು ಡ್ರಾ ಮಾಡಿರೋದ್ರಿಂದ ಈ ತಿಂಗಳನ್ನ ಸೇರಿಸ್ಕೊಂಡು ಕೌಂಟ್ ಮಾಡಿ. ಏಪ್ರಿಲ್ ಇಂದ ಮಾರ್ಚ್, ಏಪ್ರಿಲ್ ಸೇರಿಸ್ಕೊಂಡು ಕೌಂಟ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ 12 ತಿಂಗಳು ಬರುತ್ತೆ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 12 ತಿಂಗಳು. ಇದು ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಆಗುತ್ತೆ. ಅಂದ್ರೆ ಮೊದಲನೇ ಡ್ರಾಯಿಂಗ್ ಇಂದ ಇಯರ್ ಎಂಡ್ಗೆ ಉಳಿದಿರುವ ಮಂತ್ಗಳು. ಮತ್ತೆ ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಕಡೆಯದಾಗಿ ಯಾವ ಡೇಟ್ ಅಲ್ಲಿ ಡ್ರಾ ಮಾಡಿದಾನೆ ನೋಡ್ಬೇಕು. ಲಾಸ್ಟ್ ಡ್ರಾಯಿಂಗ್ ಡೇಟ್ ಏನು, 1st ಮಾರ್ಚ್. 1st ಮಾರ್ಚ್ ಇಂದ ಇಯರ್ ಎಂಡ್ 31st ಮಾರ್ಚ್ಗೆ ಎಷ್ಟು ತಿಂಗಳು ಬರುತ್ತೆ ನೋಡಿ. ಈ ಡೇಟ್ ಇಂದ 31st ಮಾರ್ಚ್ಗೆ ಎಷ್ಟು ತಿಂಗಳು ಬರುತ್ತೆ, ಮಾರ್ಚ್ 1ರಿಂದ 31st ಮಾರ್ಚ್ಗೆ 1 ತಿಂಗಳು ಬರುತ್ತೆ. ಇದು ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಡಿವೈಡೆಡ್ ಬೈ 2. ಸೊ ಇಲ್ಲಿ 12 ಪ್ಲಸ್ 1 ಏನಾಗುತ್ತೆ 13 ಡಿವೈಡೆಡ್ ಬೈ 2. ಇದು ಆವರೇಜ್ ಪೀರಿಯಡ್ ಆಗುತ್ತೆ. ಆವರೇಜ್ ಪೀರಿಯಡ್ 13 ಡಿವೈಡೆಡ್ ಬೈ 2. ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ನೋಡಿ ಸಿಂಪ್ಲಿಫೈ ಮಾಡಿ ತೋರಿಸ್ತೀನಿ. 12,000 ಇಂಟು 10 ಡಿವೈಡೆಡ್ ಬೈ 100 ಇಂಟು 1 ಡಿವೈಡೆಡ್ ಬೈ 12 ಇಂಟು 13 ಡಿವೈಡೆಡ್ ಬೈ 2. ಸೊ ಈ ತರ ಸಿಂಪ್ಲಿಫೈ ಮಾಡಿ ಈಕ್ವಲ್ಸ್ ಹೊಡಿರಿ, ಆನ್ಸರ್ ಬರುತ್ತೆ. ಆನ್ಸರ್ ಎಷ್ಟು, 650. ಇದು ಎ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಇದೇ ರೀತಿ ನಾವು ಏನ್ ಮಾಡಬೇಕು, ಬಿ ನ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಬಿದು ಇನ್ಫಾರ್ಮೇಶನ್ ತಗೊಳ್ಳಿ, ಅದರ ಆಧಾರದ ಮೇಲೆ ಬಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ ನೋಡಿ ಬಿ ಏನ್ ಮಾಡಿದ್ದೀನಿ, ಪ್ರತಿ ತಿಂಗಳು 2,000 ಡ್ರಾ ಮಾಡಿದ್ದೀನಿ. 12 ತಿಂಗಳಿಗೆ ಏನಾಗುತ್ತೆ 24,000 ಆಗುತ್ತೆ. ಟೋಟಲ್ ಎಷ್ಟು ಡ್ರಾ ಆದಂಗಾಯ್ತು, 24,000 ಡ್ರಾ ಆದಂಗಾಯ್ತು. ಯಾವ ಡೇಟ್ ಅಲ್ಲಿ ಡ್ರಾ ಮಾಡಿದಾನೆ, ಒಂದು ಸಲ ಪ್ರಶ್ನೆಯನ್ನ ನೋಡಿ. ಬಿ ವಿಡ್ಯೂ ₹2,000 ಅಟ್ ದಿ ಎಂಡ್ ಆಫ್ ಈಚ್ ಮಂತ್. ಪ್ರತಿ ತಿಂಗಳ ಕೊನೆಯ ಡೇಟ್ ಅಂದು ಡ್ರಾ ಮಾಡಿದ್ದೇನೆ. ಹಾಗಾದ್ರೆ ಏಪ್ರಿಲ್ ಕೊನೆಯ ಡೇಟ್ ಏನು, 30 ಏಪ್ರಿಲ್, 31 ಮೇ. ಸೊ ಈ ರೀತಿ ಪ್ರತಿ ತಿಂಗಳ ಕೊನೆಯ ಡೇಟ್ ಅಲ್ಲಿ ಡ್ರಾ ಮಾಡಿದ್ದೇನೆ. ಮೊದಲನೇ ಡ್ರಾಯಿಂಗ್ ಡೇಟ್ ನಮಗೆ ತುಂಬಾ ಇಂಪಾರ್ಟೆಂಟು. ಲಾಸ್ಟ್ ಡ್ರಾಯಿಂಗ್ ಡೇಟ್ ಯಾವುದು, ಮಾರ್ಚ್ ತಿಂಗಳ ಕೊನೆಯ ದಿನ ಡ್ರಾ ಮಾಡಿರ್ತಾನೆ, ಪ್ರತಿ ತಿಂಗಳ ಕೊನೆಯ ದಿನ. ಸೊ ಈಗ ಇದು ಎರಡು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್. ಮೊದಲನೇ ಡ್ರಾಯಿಂಗ್ ಡೇಟು 30th April 2024, ಲಾಸ್ಟ್ ಡ್ರಾಯಿಂಗ್ ಡೇಟ್ 31st May 2025. ಇದು ನೆನಪಿರಲಿ. ಈಗ ನೋಡಿ ಇನ್ಫಾರ್ಮೇಶನ್ ನ ಫಿಲ್ ಮಾಡೋಣ. ಇಲ್ಲಿ ಬಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೊ ಟೋಟಲ್ ಡ್ರಾಯಿಂಗ್ ಎಷ್ಟು, 2,000 ಇಂಟು 12 ತಿಂಗಳಂದ್ರೆ 24,000 ಟೋಟಲ್ ಡ್ರಾಯಿಂಗ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 10% ಕೊಟ್ಟಿದ್ದಾರೆ ಇಂಟು 1/12 ಇಂಟು ಆವರೇಜ್ ಪೀರಿಯಡ್ ಅನ್ನ ಈಗ ಕ್ಯಾಲ್ಕುಲೇಟ್ ಮಾಡೋಣ. ಬಿ ನ ಆವರೇಜ್ ಪೀರಿಯಡ್ ಹೇಗೆ ಬರುತ್ತೆ ನೋಡಿ. ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂದ್ರೆ ಮೊದಲನೇ ಡ್ರಾಯಿಂಗ್ ಡೇಟ್ ಇಂದ 30th April ಇಂದ 31st ಮಾರ್ಚ್ಗೆ ಕೌಂಟ್ ಮಾಡಿ. ಏಪ್ರಿಲ್ ಬಿಟ್ಬಿಡಿ, ಲಾಸ್ಟ್ ಡೇಟ್ ಅಲ್ಲಿ ಡ್ರಾ ಮಾಡಿದರೆ. ಏಪ್ರಿಲ್ ಬಿಟ್ಟು ಮೇ ಇಂದ ಕೌಂಟ್ ಮಾಡಿ. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 11 ತಿಂಗಳು ಬರುತ್ತೆ. ಈಗ ಕಡೆಯ ಡ್ರಾಯಿಂಗ್ ಡೇಟ್ ನೋಡಿ, ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ಗೆ ಕಡೆಯ ಡ್ರಾಯಿಂಗ್ ಡೇಟ್ 31st March 2025. ಸೊ 31st March 2025 ಇಂದ 31st March 2025ಗೆ ನಿಮಗೆ ಎಷ್ಟು ತಿಂಗಳು ಬರುತ್ತೆ ನೋಡಿ, 0 ಮಂತ್ಸ್ ಬರುತ್ತೆ. ಸೊ ಡಿವೈಡೆಡ್ ಬೈ 2. ಸೊ ಈಗ ಏನಾಗುತ್ತೆ, ಇದು 11 + 0 11 ಡಿವೈಡೆಡ್ ಬೈ 2. ಇದು ಆವರೇಜ್ ಪೀರಿಯಡ್ ಆಗುತ್ತೆ. ಸೊ ಇಲ್ಲಿ ಆವರೇಜ್ ಪೀರಿಯಡ್ ಬರೀರಿ 11 ಡಿವೈಡೆಡ್ ಬೈ 2. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಏನಾಗುತ್ತೆ, 24,000 ಇಂಟು 10 ಡಿವೈಡೆಡ್ ಬೈ 100 ಇಂಟು 1 ಡಿವೈಡೆಡ್ ಬೈ 12 ಇಂಟು 11 ಡಿವೈಡೆಡ್ ಬೈ 2. ಆನ್ಸರ್ 1,100 ಆಗುತ್ತೆ, 1,100 ರೂಪಾಯಿ. ಇದಿಷ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂಡರ್ ಆವರೇಜ್ ಪೀರಿಯಡ್ ಮೆಥಡ್. ಸೊ ಈಗ ಉತ್ತರ ಬರ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಆವರೇಜ್ ಪೀರಿಯಡ್ ಮೆಥಡ್ಗೆ ಸಂಬಂಧಪಟ್ಟಂತೆ ಬೇರೆ ರೀತಿಯ ಲೆಕ್ಕಗಳನ್ನು ನಾನು ಮಾಡಿ ಹಾಕ್ತೀನಿ. ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ನಿಮಗೆ
ನಮ್ಮ ಚಾನಲಲ್ಲಿ ಬರುವ ಎಲ್ಲ ವಿಡಿಯೋಗಳು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಮ ಸ್ಕೋರ್ಗಾಗಿರ್ಬೋದು ಮತ್ತು ನಾಲೆಜ್ಗಾಗಿರ್ಬೋದು ಎಲ್ಲ ವಿಡಿಯೋಗಳು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಧನ್ಯವಾದಗಳು.